ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕ್ಯಾಪ್ಚರ್ ಡೈರಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮನೇಲಿ ಬಂದು ಮರುವಾಯಿ ಅಥವಾ ಕ್ಲಾಮ್ ಸುಕ್ಕ ಮಾಡಿದ್ದೆ. ಅದಕ್ಕೆ ಬಂದು ಕಡುಬು ತುಂಬ ಚೆನ್ನಾಗಿರುತ್ತೆ. ನಾನು ಯೂಶ್ವಲಾಗಿ ಕಡುಬು ಮಾಡಬೇಕಾದ್ರೆ ವೈಟ್ ರೈಸ್ ಮತ್ತು ಬಾಯ್ಲ್ಡ್ ರೈಸ್ನ ಮಿಕ್ಸ್ ಮಾಡಿ ಮಾಡ್ತೀನಿ. ಬಟ್ ಇವತ್ತು ನನಗೆ ಒಂದು ಸ್ವಲ್ಪ ಟೈಮ್ ಕಮ್ಮಿ ಇತ್ತು. ಹಾಗಾಗಿ ಏನು ಮಾಡಿದೆ ಅಂದರೆ ವೈಟ್ ರೈಸ್ನ ಈ ಥರ ಚೆನ್ನಾಗಿ ವಾಶ್ ಮಾಡಿ ನೆಕ್ಸ್ಟ್ ಅದನ್ನ ಬಿಸಿಲಲ್ಲಿ ಒಣಗೋದಕ್ಕೆ ಇಡಬೇಕು. ಅದು ಚೆನ್ನಾಗಿ ಒಣಗಿದ ನಂತರ ಅದನ್ನ ಒಂದು ಸ್ವಲ್ಪ ರವೆ ಥರ ತರಿಯಾಗಿ ಒಂದು ಸ್ವಲ್ಪ ಪೌಡರ್ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ರೈಸ್ನ ಈ ಥರ ಒಣಗೋದಕ್ಕೆ ಇಡ್ತಾ ಇದ್ದೀನಿ. ಬಿಕಾಸ್ ಈ ಥರ ಮಾಡಿ ಇಟ್ಕೊಂಡ್ರೆ ಕೆಲವೊಂದು ಸಲ ಮಾರ್ನಿಂಗ್ ನಾವು ಅರ್ಜೆಂಟಲ್ಲಿ ಇರ್ತೀವಲ್ಲ, ಸೊ ಬ್ರೇಕ್ಫಾಸ್ಟ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಇದೊಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಅಂದರೆ ಬೇಗ ಈಸಿಯಾಗಿ ತಿಂಡಿ ಮುಗಿಸ್ಕೋಬಹುದು. ಬಟ್ ಏನಂದರೆ ರೈಸ್ನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಆ್ಯಂಡ್ ಬಿಸಿಲಲ್ಲಿ ಇದು ಚೆನ್ನಾಗಿ ಒಣಗಬೇಕು, ಚೆನ್ನಾಗಿ ಬಿಸಿಲು ಬಿಡಬೇಕು. ಒಂದು ಸ್ವಲ್ಪ ಅಂದರೆ ವೆಟ್ ಥರ ಇದ್ದರೆ ಅದೇನಾಗುತ್ತೆ ಅಂದರೆ ಹುಳ ಆಗೋ ಚಾನ್ಸಸ್ ಇರುತ್ತೆ. ಸೊ ಒಣಗಿಸ್ಬೇಕಾದ್ರೆ ನೀಟಾಗಿ ಒಣಸ್ಕೊಂಡ್ರೆ ಇದನ್ನ ತುಂಬ ದಿವಸ ಇಟ್ಕೋಬಹುದು, ಏನೂ ಆಗೋದಿಲ್ಲ. ಇದು ನೈಟ್ ಆಗೋ ಹೊತ್ತಿಗೆ ಇದು ಚೆನ್ನಾಗಿ ಒಣಗಿದೆ. ಇವಾಗ ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊತಾ ಇದ್ದೀನಿ. ನಾವು ನೈಸಾಗಿ ಪೌಡ್ರ್ ಮಾಡ್ಕೋಬಾರ್ದು, ಒಂದು ಸ್ವಲ್ಪ ರವೆ ಹದದಲ್ಲಿ ಇರಬೇಕು. ರವೆ ಅಂದರೆ ಚಿಕ್ಕ ರವೆ ಅಲ್ಲ, ಇವು ಬನ್ಸಿ ರವೆ ಬರುತ್ತಲ್ಲ ಆ ಹದದಲ್ಲಿ ಇರಬೇಕು. ಒಂದೆರಡು ಸುತ್ತು ತಿರುಗಿಸಿದ್ರೆ ಸಾಕು, ಅದು ಚೆನ್ನಾಗಿ ಪೌಡ್ರ್ ಆಗಿರುತ್ತೆ. ಆ್ಯಂಡ್ ಬಿಸಿಲಲ್ಲಿ ಒಣಗಿರುತ್ತಲ್ಲ ಬೇಗ ಪೌಡ್ರ್ ಆಗುತ್ತೆ. ಸೊ ನೋಡಿಕೊಂಡು ರವೆ ಥರ ಈ ಥರ ಪೌಡ್ರ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ಇದನ್ನ ಕಡುಬು ಮಾಡ್ಕೊಳ್ಳೋ ರೀತಿ ಕೂಡ ಸೇಮ್ ಯಾವ ಥರ ನಾವು ಮಾಮೂಲಿಯಾಗಿ ಕಡುಬು ಮಾಡ್ಕೋತೀವಿ ಅದೇ ಥರ ನೀರನ್ನ ಬಿಸಿಯಾಗಿಟ್ಟು ಅದಕ್ಕೆ ಒಂದು ಸ್ವಲ್ಪ ಆಯಿಲು ಸಾಲ್ಟ್ ಸೇರಿಸ್ಕೊಂಡು ರೈಸ್ ಪೌಡ್ರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಗಟ್ಟಿ ಮಾಡ್ಕೋಬೇಕು. ಇಲ್ಲಿ ರೈಸಿಗೆ ನೀರೇನು ಜಾಸ್ತಿ ಇಡಬೇಕು ಅಂತಿಲ್ಲ. ನಾವು ಬಾಯ್ಲ್ಡ್ ರೈಸ್ ಇದ್ದಾದರೆ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೋತೀವಲ್ಲ, ಅಷ್ಟೇನು ಬೇಕು ಅಂತ ಇಲ್ಲ. ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಅಂದರೆ ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಆಗೋ ತನಕ ಇದ್ದರೆ ಸಾಕು ನೀರು. ಆ್ಯಂಡ್ ಇದನ್ನ ಬೇಯಿಸಬೇಕು ಕೂಡ, ತುಂಬ ಬೇಯಿಸಬೇಕು ಅಂತಲೂ ಇಲ್ಲ, ಬೇಗ ಇದು ಬೆಂದ್ಬಿಡುತ್ತೆ. ಆ್ಯಂಡ್ ಜಾಸ್ತಿ ಬೇಯಿಸ್ಕೊಂಡ್ರೆ ಅದು ಅಲ್ಲಿಗೆ ಮತ್ತೆ ಒಂದು ಸ್ವಲ್ಪ ಸಾಫ್ಟ್ ಆಗಿ ಹೋಗ್ಬಿಡುತ್ತೆ. ಸೊ ಆ ಥರ ಸಾಫ್ಟ್ ಆಗೋದಕ್ಕೆ ಬಿಡಬಾರ್ದು. ಬಟ್ ಇದು ವೈಟ್ ರೈಸ್ ಆಗಿರೋದ್ರಿಂದ ಇದನ್ನ ಬಿಸಿ ಇರಬೇಕಾದ್ರೇ ಕಡುಬು ಮಾಡ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ತಣ್ಣಗಾದರೆ ಕೂಡ ಅದೇನಾಗ್ಬಿಡುತ್ತೆ ಅಂದರೆ ಆಮೇಲೆ ಕಡುಬು ಮಾಡೋದಕ್ಕೆ ಆಗೋದಿಲ್ಲ, ಬ್ಯಾಟರ್ ಗಟ್ಟಿ ಆಗಿಬಿಡುತ್ತೆ. ಸೊ ಹಾಗಾಗಿ ಬಿಸಿ ಇರೋವಾಗಲೇ ಈ ಥರ ಕಡುಬು ಮಾಡಿಕೊಂಡು ಅದನ್ನ ಬೇಯೋದಕ್ಕೆ ಇಡಬೇಕು. ಇತ್ತೀಚೆಗೆ ಏನಂದರೆ ನಾನು ಒಂದು ಸ್ವಲ್ಪ ಬ್ರೇಕ್ಫಾಸ್ಟು ಅಂದರೆ ನೆಕ್ಸ್ಟ್ ಡೇದು ಬ್ರೇಕ್ಫಾಸ್ಟ್ ಏನಿರುತ್ತೆ ಅದನ್ನ ಮುಂಚೆನೇ ಪ್ಲ್ಯಾನ್ ಮಾಡಿ ಇಟ್ಟಿರ್ತೀನಿ. ಇಲ್ಲಾಂದರೆ ನನಗೆ ಇವಾಗ ಮಾರ್ನಿಂಗ್ ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡೋದು ಕಷ್ಟ ಆಗಿಬಿಡುತ್ತೆ. ಬಿಕಾಸ್ ಅವ್ರ ಟೈಮಿಗೆ ಆಗೋದಿಲ್ಲ, ಅದೇ ಕಷ್ಟ ಆಗುತ್ತೆ ಅಂತ ಒಂದು ಸ್ವಲ್ಪ ಬೇಗನೆ ಪ್ರಿಪೇರ್ ಮಾಡ್ತೀನಿ. ಇವಾಗ ಕಡುಬು ಕೂಡ ರೆಡಿಯಾಗಿದೆ ಆ್ಯಂಡ್ ಬಂಗಡ ಮಸಾಲ ಕೂಡ ಇತ್ತು. ಆ್ಯಂಡ್ ಅದ್ರ ಜೊತೆಗೆ ಕ್ಲಾಮ್ ಸುಕ್ಕ ಅಂದರೆ ಮರುವಾಯಿ ಸುಕ್ಕ ಕೂಡ ಮಾಡಿದ್ದೆ. ಅದರ ರೆಸಿಪಿ ಬಂದು ನಾನು ಆಲ್ರೆಡಿ ಚಾನಲಲ್ಲಿ ಶಾರ್ಟ್ಸಲ್ಲಿ ಹಾಕಿದ್ದೀನಿ ಮತ್ತು ಇನ್ಸ್ಟಾಗ್ರಾಮ್ ರೀಲಲ್ಲಿ ಹಾಕಿದ್ದೀನಿ, ಬೇಕಂದರೆ ಚೆಕ್ ಮಾಡ್ಬೋದು. ಆ್ಯಂಡ್ ಇದು ಬಂದು ನೆಕ್ಸ್ಟ್ ಡೇ ಈವ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈವ್ನಿಂಗ್ ಒಂದು ಸ್ವಲ್ಪ ಟೀ ಕುಡಿತಾ ಇದ್ದೀನಿ. ಆ್ಯಂಡ್ ಇವಾಗ ವೆದರ್ ಆ ಥರ ಇರುತ್ತೆ, ನಾವು ಅಂದರೆ ಕಾಫಿ ಟೀ ಬೇಡ ಅಂತ ಸ್ಕಿಪ್ ಮಾಡೋಕ್ಕೆ ಟ್ರೈ ಮಾಡಿದ್ರು, ಬೇಕು ಅಂತ ವೆದರ್ ಮತ್ತೆ ಪುಷ್ ಮಾಡುತ್ತೆ. ಬಟ್ ಇತ್ತೀಚೆಗೆ ಒಂದು ಸ್ವಲ್ಪ ಬೆಟರ್ ಆಗ್ತಾ ಇದೆ ವೆದರು, ಒಂದು ಸ್ವಲ್ಪ ಬಿಸಿಲು ಬರ್ತಾ ಇದೆ, ಹಾಗಾಗಿ ಸ್ವಲ್ಪ ಪರವಾಗಿಲ್ಲ. ಸೊ ನಿನ್ನೆ ಪೌಡರ್ ಮಾಡಿ ಇಟ್ಕೊಂಡಿರೋ ಅಕ್ಕಿ ಪೌಡರ್ ಏನಿದೆ ಅಂದರೆ ಕಡುಬಿಗೆ ಅಂತ ರೆಡಿ ಮಾಡಿರೋದು, ಅದನ್ನ ಇವಾಗ ತುಂಬಿಸಿಡ್ತಾ ಇದ್ದೀನಿ. ನಿನ್ನೆನೇ ತುಂಬಿಸಿಲ್ಲ, ಯಾಕಂದರೆ ಅದೊಂದು ಸ್ವಲ್ಪ ಬಿಸಿ ಇರುತ್ತಲ್ಲ, ಸೊ ಆವಾಗಲೇ ಬಿಸಿ ತುಂಬಿಸಿದ್ರೆ ಅದು ಒಂದು ಸ್ವಲ್ಪ ಬೆವರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇವತ್ತು ನಾನು ಅದನ್ನ ನಿನ್ನೆ ಆರೋದಕ್ಕೆ ಇಟ್ಟು ಇವತ್ತು ತುಂಬಿಸಿಡ್ತಾ ಇದ್ದೀನಿ. ಇದೊಂಥರ ನೆವರ್ ಎಂಡಿಂಗ್ ಜಾಬು. ಡೈಲಿ ಬಟ್ಟೆ ವಾಶ್ ಮಾಡು, ದೆನ್ ಅದನ್ನ ತಗೊಂಡು ಬಾ, ದೆನ್ ಎಗೇನ್ ಅದನ್ನ ಮಡಚಿಡು, ಇದು ಮಾಮೂಲಿಯಾಗಿ ಡೈಲಿ ಇದ್ದಿದ್ದೆ. ಸೊ ಅದನ್ನೇ ಇವಾಗ ಮಾಡ್ತಾ ಇದ್ದೀನಿ. ಇದೇನಾಗುತ್ತೆ ಅಂದರೆ ಕೆಲವೊಂದು ಸಲ 2 ದಿವಸ ಕೂಡ ಅದೇ ಥರ ಮಡಚಿದೆ ಅಲ್ಲೇ ಇರುತ್ತೆ. ಆ ಥರ ಬಿಟ್ಟರೆ ಅದು ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ. ಸೊ ಇವಾಗ ನಾನು ಅದನ್ನೆಲ್ಲ ಸಗ್ರಿಗೇಟ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಕುಕ್ಕಿಂಗ್ ಆದರೂ ನಾನು ಹೆಂಗಾದರೂ ಮಾಡಿಬಿಡ್ತೀನಿ. ಬಟ್ ಇದೊಂದು ಕೆಲಸ ಇದೆಯಲ್ಲ, ಇದು ನನಗೆ ಇಷ್ಟನೇ ಇಲ್ಲ. ಒಂದು ಸ್ವಲ್ಪ ಈ ಕೆಲಸ ಅಂದರೆ ಒಂದು ಸ್ವಲ್ಪ ಹೇಟೆಸ್ಟ್ ಕೆಲಸ ಅಂತಲೇ ಹೇಳಬಹುದು.
ಆ್ಯಂಡ್ ಇದೊಂದು ಪುಟ್ಟ ಕೈ ಯಾವತ್ತೂ ನನ್ನ ಹಿಂದೆನೇ ಇರುತ್ತೆ ಕೆಲಸ ಮಾಡೋದಕ್ಕೆ. ಕಿಚನಲ್ಲೂ ಹಾಗೇನೆ ಬಂದು ಕೆಲಸ ಮಾಡ್ತಾ ಇರುತ್ತೆ. ಆ್ಯಂಡ್ ಬಟ್ಟೆ ಫೋಲ್ಡ್ ಮಾಡ್ತಾಯಿದ್ರೆ ಅಲ್ಲೂ ಬಂದು ಬಟ್ಟೆ ಫೋಲ್ಡ್ ಮಾಡಿಕೊಡ್ತೀನಿ ಅಂತ ಹೆಲ್ಪ್ ಮಾಡೋದಕ್ಕೆ ರೆಡಿ ಇರ್ತಾಳೆ. ಒಂದು ಸಲ ಬಿದ್ದರೆ ಅದನ್ನ ಎರಡೆರಡು ಸಲ ಬಿದ್ದು ತೋರಿಸ್ಕೊಂಡು ಹೆಂಗೋ ಏನೋ ಒಂದು ಎಂಟರ್ಟೈನ್ ಮಾಡ್ಕೊಂಡಿರ್ತಾಳೆ ಜೊತೆಗೆ. ಆ್ಯಂಡ್ ನಮ್ಮನೇಲಿ ಚಿಕ್ಕ ಮಕ್ಳು ಇರೋದ್ರಿಂದ ಅವ್ರ ಬಟ್ಟೆ ಜಾಸ್ತಿ ಇರುತ್ತೆ. ಅವ್ರು ಪದೇ ಪದೇ ಅದನ್ನ ಚೇಂಜ್ ಮಾಡೋದು, ದೆನ್ ನಿಮಿಷಕ್ಕೊಂದ್ಸಲ ಹೋಗ್ಬಿಟ್ಟು ಬಟ್ಟೆ ಅದು ಬೇಡ ಇದು ಹಾಕ್ಕೋತೀನಿ ಅಂತ ಚೇಂಜ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಬಟ್ಟೆಗಳು ಆಲ್ಮೋಸ್ಟ್ ಜಾಸ್ತಿ ಇರುತ್ತೆ. ಆ್ಯಂಡ್ ಪ್ರಕಾಶ್ದು ಆಫೀಸ್ ವೇರು ಈ ಥರ ಎಲ್ಲ ಇರುತ್ತೆ ಬಟ್ಟೆಗಳು. ಸೊ ಹಾಗಾಗಿ ಜಾಸ್ತಿನೇ ಇರುತ್ತೆ ಡೈಲಿ. ಹಾಗಾಗಿ ಅವತ್ತು ಬಟ್ಟೆಗಳದ್ದು ರಾಶಿನೇ ಬಿದ್ದಿರುತ್ತೆ ಮನೇಲಿ. ನೆಕ್ಸ್ಟ್ ಇವಾಗ ಯಾರ್ಯಾರ ಬಟ್ಟೆ ಯಾವ್ಯಾವ ಕಬೋರ್ಡ್ಗೆ ಹೋಗಬೇಕು ಆ ಕಬೋರ್ಡ್ಗಳಿಗೆ ಎಲ್ಲ ಎತ್ತಿಡ್ತಾ ಇದ್ದೀನಿ. ಮನೇಲಿ ಅದರ ಟೈಮಿಗೆ ಆ ಕೆಲಸಗಳು ಫಿನಿಶ್ ಆದರೆ ಅದು ಫಿನಿಶ್ ಆಗಿಬಿಡುತ್ತೆ. ಇಲ್ಲಾಂದರೆ ಅದು ಹಾಗೇ ಮತ್ತೆ ಮಾಡೋಣ ಆಮೇಲೆ ಮಾಡೋಣ ಅಂತ ಹೇಳಿ ಅದು ಅಲ್ಲೇ ಉಳ್ಕೊಂಬಿಡುತ್ತೆ. ಸೊ ಹಾಗಾಗಿ ಆದಷ್ಟು ಅವಾಗಿಂದ ಆವಾಗ ಫಿನಿಶ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಇನ್ನೊಂದು ಏನಂದರೆ ಬಟ್ಟೆಗಳು ವಾಶ್ ಮಾಡಿಟ್ಟಿರೋದೆಲ್ಲ ಅದು ವಾಷಿಂಗ್ ಮಿಷಿನಿಗೆ ಹಾಕ್ತೀವಲ್ಲ. ಸೊ ಹಾಗಾಗಿ ಕಂಪ್ಲೀಟಾಗಿ ಹುಡಿ ಆಗಿಬಿಟ್ಟಿರುತ್ತೆ. ಸೊ ಅದನ್ನ ಐರನ್ ಮಾಡಿ ಎತ್ತಿಟ್ಕೋಬೇಕಾಗುತ್ತೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಡೇ ಅದನ್ನ ನೋಡಬೇಕಾದ್ರೆ ಅಯ್ಯೋ ಇದು ಐರನ್ ಮಾಡಿಲ್ಲ, ಇದು ಬೇಡ ಇನ್ನೊಂದು ಬೇಡ ಆ ಥರ ಅಂತ ಹೇಳ್ಬಿಟ್ಟು ಆ ಬಟ್ಟೆ ಕೊನೆ ಕಬೋರ್ಡಲ್ಲೇ ಹೊರಲಾಡ್ತಾ ಇರುತ್ತೆ. ಸೊ ಹಾಗಾಗಿ ಇವತ್ತು ಇದನ್ನು ಫಿನಿಶ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ತುಂಬ ಇತ್ತು ಆ್ಯಕ್ಚುಲಿ ಐರನ್ ಮಾಡೋ ಅಂಥದ್ದು. ಇವತ್ತು ಬರೀ ನಂದು ಮಾತ್ರ ನಾನು ಐರನ್ ಮಾಡ್ಕೋತಾ ಇದ್ದೀನಿ. ಎಲ್ರದನ್ನು ಐರನ್ ಮಾಡೋದಕ್ಕೋ ಹೋದರೆ ಅದು ತುಂಬ ಟೈಮ್ ತೊಗೊಂಡ್ಬಿಡುತ್ತೆ. ಸೊ ಹಾಗಾಗಿ ನನ್ನ ಬಟ್ಟೆಗಳು ಏನೆಲ್ಲ ಐರನ್ ಮಾಡೋದಿತ್ತು ಅದನ್ನೆಲ್ಲ ಐರನ್ ಮಾಡ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಪ್ರಾಪ್ತಿ ಪ್ರಾಗ್ಯಂದು ಡೈಲಿ ಸ್ಕೂಲ್ಗೆ ಹಾಕೋ ಯೂನಿಫಾರ್ಮ್ಗಳೇನಿದೆ ಅದನ್ನು ಒಂದಿನ ಮುಂಚೆನೇ ನಾನು ಐರನ್ ಮಾಡಿ ಎತ್ತಿಟ್ಕೋಬೇಕಾಗುತ್ತೆ. ಇಲ್ಲಾಂದರೆ ಮಾರ್ನಿಂಗಲ್ಲಿ ಅರ್ಜೆಂಟಲ್ಲಿ ಕೆಲವೊಂದು ಸಲ ಐರನ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಕೆಲವೊಂದು ಸಲ ಹಾಗೇ ಐರನ್ ಮಾಡದೆ ಕಲಿಸಿರೋದು ಇರುತ್ತೆ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಒಂದಿನ ಮುಂಚೆನೇ ಎಲ್ಲ ಪ್ರಿಪೇರ್ ಮಾಡಿ ಎತ್ತಿಟ್ಟಿರ್ತೀನಿ. ಸೊ ನನ್ನ ಬಟ್ಟೆಗಳ ಜೊತೆ ಅವ್ರ ಯೂನಿಫಾರ್ಮ್ ಕೂಡ ಇವತ್ತು ನಾನು ಐರನ್ ಮಾಡ್ಕೋತಾ ಇದ್ದೀನಿ. ಇವಾಗ ಏನಾದರೂ ಒಂದಿನ ಹಾಲಿಡೇ ಇತ್ತು ಅಥವಾ ಸಾಟರ್ಡೆ ಸಂಡೇ ಬಂತು ಅಂದರೆ ಆ ದಿವಸ ನಾವು ಒಂದು ಸ್ವಲ್ಪ ನೆಕ್ಸ್ಟ್ ವೀಕಿಗೆ ಒಂಚೂರು ಪ್ರಿಪೇರ್ ಮಾಡಿಟ್ರೆ ಆ ವೀಕ್ ಒಂದು ಸ್ವಲ್ಪ ಆರಾಮ್ಸೆ ಹೊರಟೋಗ್ಬಿಡುತ್ತೆ. ಇಲ್ಲಾಂದರೆ ಆ ವೀಕ್ ಪೂರ್ತಿಯಾಗಿ ಸ್ಟ್ರೆಸ್ ಇರುತ್ತೆ ಆ್ಯಂಡ್ ಕೆಲಸದ ಹಿಂದೆನೇ ಓಡಾಡೋದಾಗ್ಬಿಡುತ್ತೆ. ಸೊ ಹಾಗಾಗಿ ಆದಷ್ಟು ಪ್ರಿಪೇರ್ ಮಾಡಿಟ್ಕೊಂಡ್ರೆ ವೀಕ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ನಾವು ಒಂಚೂರು ಪ್ರಿಪೇರ್ ಮಾಡಿಟ್ಕೊಂಡ್ರೆ ಆ ವೀಕು ಒಂದು ಸ್ವಲ್ಪ ಈಸಿ ಆಗಿಬಿಡುತ್ತೆ ನಮಗೆ. ಆ್ಯಂಡ್ ಇತ್ತೀಚೆಗೆ ಬಿಸಿಲು ಕೂಡ ತುಂಬಾ ಜಾಸ್ತಿ ಇದೆ. ಸೊ ಹಾಗಾಗಿ ನೀರು ಡೈಲಿ ಹಾಕಬೇಕಾಗುತ್ತೆ ಪ್ಲ್ಯಾಂಟ್ಸಿಗೆ, ಇಲ್ಲಾಂದರೆ ಕಂಪ್ಲೀಟಾಗಿ ಒಣಗೋದಂಗೆ ಆಗುತ್ತೆ. ಆಲ್ರೆಡಿ ಇವಾಗ ಒಂದು ಸ್ವಲ್ಪ ಟ್ರಾವೆಲ್ ಎಲ್ಲ ಮಾಡಿರೋದ್ರಿಂದ ಆದಷ್ಟು ಕೆಲವೊಂದು ಗಿಡಗಳು ಸತ್ತು ಹೋಗ್ತಾ ಇದ್ದಾವೆ ಆ್ಯಂಡ್ ಕೆಲವೊಂದು ಇನ್ನು ಆಲ್ಮೋಸ್ಟ್ ಸಾಯೋ ಸಿಚುವೇಷನಲ್ಲಿ ಇದ್ದಾವೆ. ಕೆಲವೊಂದು ಸಲ ಹಾಗೇ ಪ್ಲ್ಯಾಂಟ್ಸ್ ತೊಗೊಂಡು ಬಂದರೆ ಅದನ್ನ ಚೆನ್ನಾಗಿ ಕೇರ್ ಮಾಡಬೇಕು. ನಾವು ಅದರ ಹತ್ತಿರ ಇಲ್ಲ ನೀರು ಹಾಕ್ತಾ ಇಲ್ಲ ಅಂದರೆ ಅದು ಸತ್ತೋಗ್ಬಿಡುತ್ತೆ. ಅವಾಗ ಒಂದು ಸ್ವಲ್ಪ ಬೇಜಾರಾಗ್ಬಿಡುತ್ತೆ. ಆ್ಯಂಡ್ ಕೆಲವೊಂದು ಪ್ಲ್ಯಾಂಟ್ಸಲ್ಲಿ ಹೂ ಕೂಡ ಆಗ್ತಾ ಇದೆ. ಅಡೇನಿಯಮ್ ಫ್ಲವರಲ್ಲಿ ಆ್ಯಕ್ಚುಲಿ ಅದರಲ್ಲಿ ಸೀಡ್ ಆಗಿತ್ತು. ಸೊ ಅದು ಇವತ್ತು ತುಂಬಾ ಸಿಕ್ಕಿತ್ತು. ಸೊ ಅದನ್ನು ಕಲೆಕ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನನಗೆ ಗೊತ್ತಿಲ್ಲ ಇದರಲ್ಲಿ ಪ್ಲ್ಯಾಂಟ್ ಬರುತ್ತಾ ಅಂತ, ಬಟ್ ಎತ್ತಿಟ್ಕೊಂಡಿದ್ದೀನಿ. ಆ್ಯಂಡ್ ಮಲ್ಲಿಗೆ ಕೂಡ ತುಂಬಾ ಇತ್ತು. ಸೊ ಅದನ್ನು ತೆಗೆದಿಟ್ಕೊಂಡೆ. ಸೊ ಇದಿಷ್ಟು ಇವತ್ತಿನ ಲಾಗ್ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಬಾಯ್.